ಗುಡಿಬಂಡೆಯಿಂದ ಚಿಕ್ಕಬಳ್ಳಾಪುರ ರೀಚ್ ಆದ್ವಿ. ಚಿಕ್ಕಬಳ್ಳಾಪುರ ರೀಚ್ ಆದಮೇಲೆ ಇಲ್ಲೊಂದು ಲೊಕೇಶನ್ ಇದೆ, ನೀವು ನೋಡ್ಬೋದು ಹೆಂಗಿದೆ ಅಂತಂದರೆ ಭರ್ಜರಿ ಲುಕ್ ಹೋಗೋರು. ಭರ್ಜರಿ ನಮ್ಮ ಚಿಕ್ಕಬಳ್ಳಾಪುರ ಅಂದರೆ ಅದ್ರ ಲೆವೆಲೇ ಬೇರೆ. KA40 ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಆಗಲಿ, ಜನ ಆಗಲಿ ತುಂಬ ಒಳ್ಳೆಯವರು. ಲೊಕೇಶನ್ ನೋಡಿ ನೀವು ಹೆಂಗಿದೆ ಅಂತ ನೋಡಿ. ನೀರಿನ ಮಧ್ಯೆ ಇದು ಏನಂತಾರೆ ರಾಜನ ಮನೆ ನೋಡಿ, ಅದ್ಯಾವುದೋ ರಾಜನ ಮನೆ ಅಂತೆ. ಈ ಕಾಲದಲ್ಲಿ ನಮ್ಗೆ ನಾವೇ ರಾಜರು. ಸೊ ಅದ್ಯಾವುದೋ ಹಳೆ ಕಾಲದ ರಾಜನ ಮನೆ ಅಂತೆ. ನೋಡಿ ಹೆಂಗಿದೆ ಅಂತಂದರೆ ಫುಲ್ ಎಲ್ಲ ಗ್ಲಾಸಲ್ಲಿ ಮಾಡಿದ್ದಾರೆ ಸುತ್ತಲೂ. ಸಖತ್ತಾಗಿದೆ ಮಾರೆ. ಹೆಂಗಿದೆ ನೀವು ನೋಡ್ಬೋದು ಹೆಂಗಿದೆ ಅಂತ. ಇದ್ರ ಅಭಿಪ್ರಾಯ ನಿಮಗೆ ಕಾಮೆಂಟಲ್ಲಿ ಹಾಕಿ ನೀವು. ಅದರಲ್ಲೂ ಬೇರೆ ಮೀನು ಹಿಡಿತಾ ಇದ್ದಾರೆ ನೋಡಿ. ಅಲ್ಲೊಂದು ಬೋಟು ಇಲ್ಲೊಂದು ಬೋಟು. ಇದನ್ನು ಏನಂತಾರೆ, ಹಡಗು ಅಂತಾರೆ. ಆ ತೆಪ್ಪೆ ಅಲ್ಲ, ತೆಪ್ಪೆ ಅಂತೆ. ನಾನೇನೋ ಹಸು ಸಗಣಿ ತಪ್ಪೆ ಅಂದ್ಕೊಂಡೆ. ಸೊ ಅದು ತಪ್ಪೆ ಅಲ್ಲ ಅಂತೆ, ತೆಪ್ಪೆ. ನೋಡಿ ಕೆರೆ ಇದೆಲ್ಲ ನೋಡಿ, ನೀರಿನ ಮೇಲೆ ಎಲೆ ಎಲ್ಲ ಹೆಂಗಿದೆ ಅಂತಂದರೆ ಭರ್ಜರಿ ಗುರು. ನನ್ನ ಹತ್ರ ಐಫೋನ್ ಇದ್ದರೆ ಸಖತ್ತಾಗಿ ವ್ಯೂ ಬರ್ತಾಯಿತ್ತು. ಸೊ ಅದ್ರ ಗೋಪುರದಲ್ಲಿ ನನಗೆ ಇಷ್ಟು ಮಾತ್ರ ತೆಗಿತಾ ಇದ್ದೀನಿ. ನೋಡ್ತಾ ಎಂಜಾಯ್ ಮಾಡಿ. ಹೆಂಗಿದೆ ಅಂತಂದರೆ ಇದು ನಮ್ಮ ಚಿಕ್ಕಬಳ್ಳಾಪುರ ನೋಡಿ. ಮಳೆ ಏನಾದರೂ ಓವರ್ಫ್ಲೋ ಆಗಿದೆ ಅಂತಂದರೆ ಈ ರೋಡ್ ಹತ್ರ ತನಕ ನೀರು ನಿಲ್ಲುತ್ತೆ. ಅಷ್ಟೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತಂದರೆ. ಅದು ಬೇರೆ ಸನ್ರೈಸು ಆಗಿಬಿಟ್ಟಿದೆ, ಆದರೆ ಮೋಡಗಳು ಸ್ವಲ್ಪ ಅಡ್ಡ ಇದ್ದಾವೆ ಇವತ್ತು. ಯಾಕೆ ಅಂತಂದರೆ ನಾನು ಚಳಿಗೆ ನಡ್ಕೊತ ಅಂತ ಮ್ಯೂಸಿಕ್ ಮಾಡ್ಕೊಂಡು ಹೋಗಬೇಕು ಅಂತ ನನಗೆ ಬಿಸಿಲು ಕೂಡ ಕೊಡ್ತಾ ಇಲ್ಲ. ಸೊ ಚೆನ್ನಾಗಿತ್ತು ನಮ್ಮ ಗುಡಿಬಂಡೆ ವ್ಲಾಗ್ ಮಾಡೋದಕ್ಕೆ. ಇವತ್ತು ಸಖತ್ತಾಗಿರ್ತಾಯಿತ್ತು ನಮ್ಮ ಗುಡಿಬಂಡೆ ವ್ಲಾಗ್ ಮಾಡೋದಕ್ಕೆ. ಸೊ ಬಿಸಿಲು ಇರಲಿಲ್ಲ, ಚೆನ್ನಾಗಿರ್ತಾಯಿತ್ತು. ಸೊ ಆದರೆ ಏನು ಮಾಡೋಣ, ಒಂದು ನಮ್ಮ ಮನೆ ಹೆಣ್ಮಗು ಥರ ಒಂದು ಹುಡುಗಿ ಅಣ್ಣ ಎಕ್ಸಾಮ್ ಟೈಮ್ ಆಗಿದೆ, ಇವಾಗ ಚಿಕ್ಕಬಳ್ಳಾಪುರ ರೀಚ್ ಆಗಿ ಚಿಕ್ಕಬಳ್ಳಾಪುರದಿಂದ ಟ್ರೈನ್ಗೆ ಹೋಗೋಣ ಅಂತಂದರೆ ಅದು ಟೈಮ್ ಸಾಕಾಗಲ್ಲ. ಮತ್ತು ಇವಾಗ ಬಸ್ಸಿಗೆ ಹೋಗೋಣ ಅಂತಂದರೆ ಬಸ್ಸಲ್ಲಿ ಹೋದರೂ ಕೂಡ ಟೈಮ್ ಸಾಕಾಗಲ್ಲ ಅಣ್ಣ ಅಂತ ಅಂದ್ಬಿಟ್ಟು ಅಂದರು. ಸೊ ಅವ್ರನ್ನ ಡ್ರಾಪ್ ಮಾಡೋಣ ಆದಷ್ಟು ಬೇಗ. ಅವ್ರಿಗೆ 11 ಗಂಟೆ ಒಳಗಡೆ ಅವರು ರೀಚ್ ಆಗಬೇಕಂತೆ. ಸೊ ನಾನಿಲ್ಲಿ ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. 10:50 ಟೈಮ್ ತೋರಿಸ್ತಾ ಇದೆ. ಆದರೆ ಗೊತ್ತಲ್ಲ ನಮ್ಮ ಬೆಂಗಳೂರು ಟ್ರಾಫಿಕ್ ಹೆಂಗಿರುತ್ತೆ ಅಂತ. ಸೊ ಭಯ ಆಗ್ತಾಯಿದೆ, ಆದಷ್ಟು ಬೇಗ ಆಗುತ್ತೋ ಇಲ್ಲ ಅಂತ. ಸೊ ಇವಾಗ ಸ್ವಲ್ಪ ಸ್ಲೋ ಮಾಡಿದೆ. ಇಲ್ಲಿ ತನಕ 100 ಸ್ಪೀಡಲ್ಲಿ ಬಂದೆ. ಇವಾಗ ಯಾಕೆ ಸ್ಲೋ ಮಾಡಿದೆ ಅಂತಂದರೆ ಹಂಗೆ ಹೋಗ್ತಾ ನಮ್ಮ ಕೆರೆ ಚಿಕ್ಕಬಳ್ಳಾಪುರ ಕೆರೆ ವ್ಯೂ ತೋರಿಸ್ಬಿಡೋಣ ನಿಮಗೆ ಅಂತ ಅಂದ್ಬಿಟ್ಟು ಇದು ಆನ್ ಮಾಡಿದೆ. ಅದಕ್ಕೋಸ್ಕರ ಸ್ಲೋ ಮಾಡಿದೆ. ಸೊ ಇಷ್ಟು ಹೇಳ್ತಾ ಮುಂದೆ ನಂದಿ ಬೆಟ್ಟ ಇದೆ. ನಂದಿ ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ, ಅದು ಯಾವತ್ತಾದರೂ ಒಂದಿನ ವ್ಲಾಗ್ ಮಾಡ್ತೀನಿ. ಅದೊಂದೇ ಅಲ್ಲ, ನಮ್ಮ ಇಡೀ ಇಂಡಿಯಾದಲ್ಲಿ ಎಷ್ಟೆಷ್ಟೆಲ್ಲ ಪ್ಲೇಸಸ್ ಇದ್ದಾವೆ, ಎಲ್ಲ ಪ್ಲೇಸಸ್ಸು ಸುತ್ತಾಡ್ತಾ ನಾನೊಂದು ವ್ಲಾಗ್ ಮಾಡ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಅಲ್ಲಿ ಸರಿಯಾಗಿ ಬರಬೇಕು ನಂದಿ ಹಿಲ್ಸು, ಆದರೆ ಫುಲ್ ಕವರ್ ಆಗಿಬಿಟ್ಟಿದೆ. ಮಂಜಲ್ಲಿ ಫುಲ್ ಕವರ್ ಆಗಿಬಿಟ್ಟಿದೆ, ಏನು ಕಾಣಿಸ್ತಾನೆ ಇಲ್ಲ. ಎಲ್ಲಿಂದ ನೋಡಿದ್ರು ಕೂಡ ನಂದಿ ಬೆಟ್ಟ ಕಾಣಿಸೋದು ಅಂಥದ್ರಲ್ಲಿ ಇವತ್ತು ನಂದಿ ಬೆಟ್ಟ ಅನ್ನೋದೇ ನಾಪತ್ತೆ ಆಗಿಬಿಟ್ಟಿದೆ. ಅಂದರೆ ನಾಪತ್ತೆ ಆಗಿಬಿಟ್ಟಿದೆ, ಮಂಜಲ್ಲಿ ನಾಪತ್ತೆ ಆಗಿಬಿಟ್ಟಿದೆ.